ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಸೋಮವಾರದ ಬೆಳಗಿನ ವಿಡಿಯೋ. ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮಾಡಿ ನಾನು ಫ್ರೆಶ್ ಅಪ್ ಆಗಿ ದೇವ್ರ ಮನೇಲಿ ಪೂಜೆ ಮಾಡೋಣ ಅಂತ ಕೂತ್ಕೊಂಡೆ. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ನಾನು ಇವತ್ತು ಕಾಯಿ ದೀಪ ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೆ. ಕಾಯಿಗೆ ಅರಿಶಿನ ಕುಂಕುಮ ಹೂವು ಇಟ್ಟು ನಾವೇನು ಸಂಕಲ್ಪನೆ ಮಾಡ್ಕೋತೀವಿ ಆ ಸಂಕಲ್ಪನೆ ಮಾಡಿಕೊಂಡು 3 ಸಲ ನೀವಿಸಿ ಕೆಳಗಿಟ್ಟು ಅದಕ್ಕೆ ಪೂಜೆ ಮಾಡಬೇಕು. ಕಾಯಿಗೆ ಮನೆ ದೇವ್ರು ನೆನೆಸ್ಕೊಂಡು ಪೂಜೆ ಮಾಡಿ ಅದನ್ನ ಹೋಳು ಮಾಡಿದೆ. ಹೋಳು ಮಾಡಿದಾಗ ಅದರೊಳಗೆ ನನಗೆ ಮೊಳಕೆ ಬಂದಿತ್ತು. ನನಗಂತೂ ತುಂಬಾ ಖುಷಿ ಆಯಿತು. ಆಮೇಲೆ 2 ವೀಳ್ಯದೆಲೆಗೆ ಅರಿಶಿನ ಕುಂಕುಮ ಇಟ್ಕೊಂಡು ಪ್ಲೇಟ್ ನನ್ನ ಕೈಲಿ 5 ಹಿಡಿಯಷ್ಟು ಅಕ್ಕಿ ಹಾಕ್ಕೊಂಡೆ. ಪ್ಲೇಟ್ ಮೇಲೆ 2 ವೀಳ್ಯದೆಲೆಗೆ ಅರಿಶಿನ ಕುಂಕುಮ, ಆಮೇಲೆ ಅಕ್ಕಿ ಹಾಕೋಬೇಕು. 5 ಹಿಡಿಯಷ್ಟು ಅಕ್ಕಿ ಹಾಕ್ಕೊಂಡು ಓಮ್ ಅಂತಾರೋ ಬರ್ಕೋಬೋದು, ಈ ಥರ ಆದರೂ ಬರ್ಕೋಬೋದು. ಪ್ಲೇಟ್ಗೂ ಸಹ ಅರಿಶಿನ ಕುಂಕುಮ ಹಾಕೋಬೇಕು 4 ಕಡೆ. ಆಮೇಲೆ ಕಾಯಿಗೂ ಸಹ ಹಾಕೋಬೇಕು. 2 ಹೋಳು ಏನು ಮಾಡಿರ್ತೀರ 2 ಹೋಳಿಗೂ ಹಾಕ್ಕೊಂಡು ಒಂದೇ ಸಮನೆ ಇಟ್ಕೋಬೇಕು. ಒಂದೇ ಸಮನೆ ಇಟ್ಕೊಂಡು ನಿಮ್ಗೆ ಯಾವ ಹೂವು ಇಷ್ಟ ಆಗುತ್ತೆ ಆ ಹೂವು ಇಟ್ಕೋಬೋದು. ನಾನು ಶಿವಂಗೆ ಕಡಲೆ ಹೂವು ಇಷ್ಟ ಅಂತ ನಾನು ಕಡಲೆ ಹೂವು ಇಟ್ಕೊಂಡಿದ್ದೀನಿ. ಆಮೇಲೆ ನಾನು ಕೊಬ್ಬರಿ ಎಣ್ಣೆ ಹಾಕಿರೋದು. ಕೆಲವರು ತುಪ್ಪನೂ ಹಚ್ಬೋದು, ಆದರೆ ನಾನು ಕೊಬ್ಬರಿ ಎಣ್ಣೆ ಹಚ್ಚೋದ್ರಿಂದ ತುಂಬ ಒಳ್ಳೆಯದು. ಅದರಿಂದ ನಾನು ಕೊಬ್ಬರಿ ಎಣ್ಣೆ ದೀಪ ಹಚ್ಚುತ್ತಾ ಇರೋದು. ನಾವೇನು ಸಂಕಲ್ಪ ಮಾಡ್ಕೊಂಡಿರ್ತೀವಿ ಅದನ್ನು ನೆನೆಸ್ಕೊಂಡು ನಾವು ಮನೆ ದೇವ್ರನ್ನ ನೆನೆಸ್ಕೊಂಡು ಆರತಿ ಬೆಳಗಿ 3 ಸತಿ ಮೇಲಿಂದ ಕೆಳಗೆ ಬೆಳಗಬೇಕು. ಬೆಳಗೆಲ್ಲ ಆದಮೇಲೆ ಅಲ್ಲೇ ಇಟ್ಟು ಇನ್ನೊಂದು ಸಲ ಪೂಜೆ ಮಾಡ್ಕೊಬೋದಾದರೆ ಮಾಡ್ಕೋಬೋದು. ನಾನು ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಪೂಜೆ ಆಗೋಕ್ಕಿಂತ ಮುಂಚೆ ನಾನು ಕಾಯಿಗೆ ಏನು ಸಂಕಲ್ಪನೆ ಮಾಡ್ಕೊಂಡಿದ್ದೀನಿ ಅದು ಪೂಜೆ ಮಾಡಿದೆ. ಈಗ ಎಲ್ಲ ಸೇರಿ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಮಾಡಿದ್ದಾಯಿತು. ಲಾಸ್ಟ್ಗೆ ರಾಘವೇಂದ್ರ ಸ್ವಾಮಿ ನೆನೆಸ್ಕೊಂಡು ಅಕ್ಷತೆ ಹಾಕಿದೆ. ಆಮೇಲೆ ಮನೆ ದೇವರು ಕಾಲಭೈರವ, ಲಕ್ಷ್ಮೀದೇವಿ, ಸಾಯಿಬಾಬನ ನೆನೆಸ್ಕೊಂಡು ಅಕ್ಷತೆ ಹಾಕಿ ಅವ್ರಿಗೆ ಮುಟ್ಟಿ ನಮಸ್ಕಾರ ಮಾಡ್ಕೊಂಡಿದ್ದಾಯಿತು. ಮಾಡ್ಕೊಂಡಿದ್ದಾದಮೇಲೆ 10-15 ನಿಮಿಷ ಅಲ್ಲೇ ನಿಂತ್ಕೊಂಡೆ. ಆದರೆ ತೆಂಗಿನಕಾಯಿಲಿ ಕೊಬ್ಬರಿ ಎಣ್ಣೆ ದೀಪ ಹಚ್ಚೋದು ತುಂಬ ಒಳ್ಳೆಯದಂತೆ. ನನ್ನ ವೀಡಿಯೋಸು ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮತ್ತು ಶೇರ್ ಮಾಡಿ ಗಾಯ್ಸ್.